ನಾವೆಲ್ಲರೂ ವಿಚಾರ ಮಾಡಬೇಕು. ನಾವೆಲ್ಲ ಇಲ್ಲಿ ಕುಂತವ್ರು ನಂದು ಹಿಡ್ಕೊಂಡೇ ಹೇಳ್ತೀನಿ ಮಗ, ದೇವರಲ್ಲಿ ನಾವು ಒಂದಿಲ್ಲ ಒಂದು ಹರಕೆ ಹೊರತೀವಿ, ಒಂದಿಲ್ಲ ಒಂದು ಪ್ರಾರ್ಥನೆ ಮಾಡ್ತೀವಿ. ಸುಖ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು, ಆನಂದ ಕೊಡು. ಇವತ್ತ ಕಷ್ಟ ಕೊಡುವಂತ ಈ ಭೂಮಿ ಮ್ಯಾಗಿರುವಂತವ್ರು ಯಾರೂ ದೇವ್ರ ಹತ್ರ ಕೇಳಿಲ್ಲ. ಕಷ್ಟ ಕೇಳ್ಯಾರಂದ್ರ ಅವ್ರ ಚರಿತ್ರೆ ಒಳಗೆ ಉಳಿದಾರಂತ ನಾವು ತಿಳ್ಕೊಳ್ಬೇಕು. ಕೇಳಿದವರು ಅದಾರ. 99% ಸುಖ ಕೇಳಿದ್ರ 1% ಶರಣರು, ಅದು ಮಾನವರಲ್ಲ, ತ್ಯಾಗಿಗಳು ಶರಣರು ದುಃಖವನ್ನೇ ಕೇಳ್ಯಾರ. ಒಂದು ಮಾತು ಹೇಳ್ತೀನಿ ಮಗ, ಮಹಾಭಾರತದೊಳಗ ಒಂದು ಸನ್ನಿವೇಶ ಬರ್ತದ. ಸದಾವ ಕಾಲ ಕಡು ಬಡತನದೊಳಗ ಬದುಕನ್ನ ಸಾಗಿಸುವಂತ ಕುಂತಿ, ಕುಂತರು ನಿಂತರು ಮಲಗಿದರು ಎದ್ದರು ಆ ಕುಂತಿ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನ ಮಾಡ್ತಿದ್ದಳು. ಎಷ್ಟಿತ್ತು ಬಡತನ ಅಂದ್ರ 7 ತೀರದ ಬಡತನ. ಕುಂತಿಯ ಮನಿ ಒಳಗ ತಾಂಡವಾಡುತ್ತಿರಬೇಕಾದ್ರ ಒಂದು ದಿವಸ ಶ್ರೀಕೃಷ್ಣ ಪರಮಾತ್ಮಗನಿಸ್ತದಂತ, ಯಾವತ್ತು ಕಷ್ಟದೊಳಗದಾಳ, ಅದನ್ನ ಧ್ಯಾನ ಮಾಡಕತ್ತಾಳ. ಆ ಧ್ಯಾನದೊಳಗ ಹೇ ಕೃಷ್ಣ, ನನಗ ಖುಷಿ ಕೊಡು, ಸಂತೋಷ ಕೊಡು, ಆನಂದ ಕೊಡು, ಸಿರಿವಂತಿಕೆ ಕೊಡುವಂತ ಯಾವತ್ತು ಕೇಳಿಲ್ಲ. ವಿಪರೀತವಾಗಿರುವಂತ ಬಡತನ ಕಷ್ಟ ಅವಳ ಮನೆಯೊಳಗ ತಾಂಡವಾಡಿದರು ಸಹಿತ ನನ್ನ ಧ್ಯಾನ ಮಾಡೋದು ಬಿಟ್ಟಿಲ್ಲಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಕುಂತಿಯ ಮನೆಯನ್ನ ಪ್ರವೇಶ ಮಾಡಿದ. ಯಾವಾಗ ಕುಂತಿಯ ಮನೆಯನ್ನ ಪ್ರವೇಶ ಮಾಡಿದ, ಬಡವರ ಮನೆಗೆ ಭಾಗ್ಯ ಬಂದಂಗಾಯ್ತು. ಬಂದೆಯಾ ನನ್ನಪ್ಪ ಅಂದಳು ಕುಂತಿ. ಯಾವಾಗ ಕುಂತಿ ಶ್ರೀಕೃಷ್ಣ ಪರಮಾತ್ಮನನ್ನ ಉಚಿತಾಸನ ಮ್ಯಾಗ ಕೂಡಿಸಿದಳು, ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿದಳು. ಅವಳೇನು ನನಗಿದು ಬೇಕಂತ ಬೇಡಿದವಳಲ್ಲ, ಬಾ ಅಂತ ಕರೆದವಳು ಅಲ್ಲ ಕುಂತಿ. ಧ್ಯಾನ ಮಾಡೋಕತ್ತಾಳಂದ್ರೆ ಹೋಗಬೇಕು, ಬಡತನ ದೂರ ಮಾಡಬೇಕು. ಬಂದಾಗ ಕೃಷ್ಣ ಪರಮಾತ್ಮ ಕುಂತಿಗಂತಾನೆ, ಅಮ್ಮ, ವಿಪರೀತವಾಗಿರುವಂತ ಬಡತನ ನಿನ್ನ ಮನೆಯೊಳಗ ತಾಂಡವಾಡಕತ್ತಾದ, ನೀ ಒಂದು ಮಾತು ಕೇಳು, ಬೇಕಾದ ವರ ಕೊಡ್ತೀನಂದಾಗ ಕುಂತಿ ಕೇಳಬಹುದಾಗಿತ್ತು. ಕೈ ಮುಗಿದಳು, ಪ್ರಾರ್ಥನೆ ಮಾಡಿದಳು, ಕೃಷ್ಣ ನಾ ಕೇಳಿದ ವರ ಕೊಡ್ತೇನು, ಬೇಕಾದ ಕೇಳ ಕೊಡ್ತೀನಿ. ನೀವು ಸುಮ್ಮನೆ ಅನ್ಕೊಂಡಿರ್ಬೋದು ಏನಂತಂದ್ರ ಮನ್ಯಾಗ ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಮುತ್ತಿಲ್ಲ, ರತ್ನ ಇಲ್ಲ, ಅದು ಕುಂತಿ ಕೇಳಬಹುದು ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮಗ ಕೈ ಮುಗಿದು ಕೇಳ್ತಾಳೆ, ಸ್ವಾಮಿ ಮನೆಯಾಗ ಬಡತನದ ಖರೆ, ಆದ್ರೆ ಕರೆಯದಿದ್ದರು ನನ್ನ ಮನೆ ಬಾಗಿಲಿಗೆ ಬಂದು ನಿನ್ನ ಬಡತನ ಹೊರದೋರ್ಸ್ತೀನಿ ಅಂತ ತಿಳ್ಕೊಂಡು ವರ ಕೊಡ್ತೀಯಲ್ಲ, ಅಲ್ಲಕತ್ತೀಯಲ್ಲ, ನಾ ಕೇಳಿರುವಂತ ವರ ಕೊಡ್ತೀಯನು, ಬೆಕ್ಕಾದ ಕೇಳ ಕೊಡ್ತೀನಿ ಅಂದಾಗ ಕೃಷ್ಣನ ಮುಂದೆ ಕೈ ಮುಗಿದಾಳ. ಒಂದು ಮಾತು ಕೇಳ್ತಾಳೆ, ಕೃಷ್ಣ ನೀ ನನಗ ವರ ಕೊಡೋದೆ ಖರೆ, ಆದ್ರ ನನ್ನ ಜೀವ ಇರುವವರೆಗೂ ನನಗ ಸದಾವ ಕಾಲ ಬಡತನವನ್ನೇ ಕೊಡುವಂದಳು, ಬಡತನವನ್ನೇ ಕೊಡುವಂದಳು. ಕೃಷ್ಣಗ ಆಶ್ಚರ್ಯ ಆಯ್ತು. ಏನಮ್ಮ, ಈ ನಾಡಿನೊಳಗ ಮನುಕುಲ, ಎಷ್ಟೋ ಮನುಕುಲದ ಮಾನವರು ಪ್ರಾರ್ಥನೆ ಮಾಡಿ ಸುಖ ಸಂತೋಷ ನೆಮ್ಮದಿ ಕೇಳಿದ್ರ ನಿನಗ ಬಡತನವನ್ನೇ ಕೊಡುವಂತ ಕೇಳಕತ್ತೀಯಲ್ಲ, ಯಾಕ ಅಂತ ಕೃಷ್ಣ ಕುಂತಿಗೆ ಪ್ರಶ್ನೆ ಮಾಡದ. ಅವಾಗ ಕುಂತಿ ಅಂತಾಳ, ಸ್ವಾಮಿ ಸುಖದೊಳಗ ನಿನ್ನ ಮರ್ತ ಅಂದ್ರ ಹೆಂಗ, ನನಗ ಸಿರಿವಂತಿಕೆ ಬತ್ತು ಅಂದ್ರ, ಸಂತೋಷ ಬತ್ತು ಅಂದ್ರ, ಅಗರ್ಭ ಸಿರಿವಂತಳಾದಂದ್ರ ನಿನಗ ನಾ ಮರಿಬಹುದು. ಬಡತನ ಇತ್ತು ಅಂದ್ರ ಸದಾವ ಕಾಲ ನಿನ್ನ ಧ್ಯಾನ ಮಾಡಕ್ ಅನುಕೂಲ ಆಗ್ತದ, ಅದಕ್ಕೆ ನನಗ ಬಡತನವನ್ನೇ ಕೊಡುವಂದಳು ಕುಂತಿ. ಸುಖಕ್ಕೂ ಕಷ್ಟಕ್ಕೂ ಅಜಗಜಾಂತರ ಆಗಿರ್ತಕ್ಕಂಥ ವ್ಯತ್ಯಾಸ. ನಾವೆಲ್ಲ ಸುಖ ಬೇಡ್ತೀವಿ, ಕಾರಣ ಅಂದ್ರೆ ನಾವು ಮಾನವರಾಗೀವಿ, ಅವರು ದೇವ ಮಾನವರಾಗ್ಯಾರ. ಎಷ್ಟು ಹೇಳಬಲ್ಲೆ ಇಂಥ ಇತಿಹಾಸವನ್ನ. ಸ್ವಾಮಿ ದಾನಮ್ಮ ತಾಯಿ ಎಷ್ಟೋ ದಿನಗಳ ಕಾಲ ಉಪವಾಸದಾಯ, ಯಾರಿಗೆ ಹೇಳಿಲ್ಲ. ಯಾಕಂತಂದ್ರ ಕರ್ಗರ ಮನೆಗೆ ಹೋಗಬೇಕು, ಇಲ್ಲ ಅಂದ್ರ ಹರಿಯುವ ನೀರಿತ್ತ ಸ್ನಾನ ಮಾಡಬೇಕು, ಬಾವಿ ಇತ್ತಂದ್ರ ಸ್ನಾನ ಮಾಡಬೇಕು, ಪೂಜಾ ಮಾಡಬೇಕು, ನಿಸರ್ಗದ ಸವಿಯನ್ನ ಸವಿಬೇಕು, ಹಣ್ಣು ಹಂಪಲವನ್ನ ಸ್ವೀಕಾರ ಮಾಡಬೇಕು. ಉಂಡೋರ ಮನೆಯಾಗನು ಸಹಿತ ಅದೇ ಖುಷಿ, ಉಳ್ಳಾರ್ದವರ ಮನೆಯಾಗೂ ಸಹಿತ ಅಷ್ಟೇ ಖುಷಿ. ಕಾರಣ ಅಂದ್ರ ಬೇಡುವವನು ಬಡವನಾದ, ಬೇಡದೇ ಇರುವವನು ಶ್ರೀಮಂತನಾದನ್ನುವಂತ ಮಾತ. ಇತಿಹಾಸ ಬಹಳ ದೊಡ್ಡದದ. ಒಂದು ಮಾತು ಹೇಳ್ತೀನಿ ಮಗ, ಇಸ್ಲಾಂ ಧರ್ಮದೊಳಗ ಹುಟ್ಟಿರುವಂತ ಸಂತ ಶಿಶುನಾಳ ಶರೀಫ, ಕಳಸದ ಗುರು ಗೋವಿಂದ ಭಟ್ಟನ ಶಿಷ್ಯನಾಗಿರುವಂತ ಶರೀಫ, ಆ ಶಿಶುನಾಳಪುರದೊಳಗಿರಬೇಕಾದ್ರ ಶರೀಫನ ಮದುವೆಯಾಗಿತ್ತು. ಶರೀಫನ ಇತಿಹಾಸ ಓದಿಕೊಂಡಾಗ
ಎಷ್ಟೋ ಪವಾಡ ಮಾಡ್ಯಾನ, ಎಷ್ಟೋ ಜನಗಳಿಗೆ ಉದ್ಧಾರ ಮಾಡ್ಯಾನ. ಅವನ ಬದುಕಿನೊಳಗೆ ಒಂದು ಪ್ರಸಂಗ ಬರುತ್ತಾದ. ಶರೀಫ ಶಿಶುನಾಳ ಪುರದೊಳಗಿರಬೇಕಾದ್ರ ಮಡದಿ ಫಾತಿಮಾ ಅದಾಳ. ಫಾತಿಮಾ ಮಗುವಿಗೆ ಜನ್ಮ ಕೊಟ್ಟು 3 ತಿಂಗಳಾಗ್ಯಾದ. ಆ ಶರೀಫನ ಮನೆಯಾಗ ಶರೀಫ ಸಂತ. ನಾವೆಲ್ಲರೂ ವಿಚಾರ ಮಾಡಬೇಕು. ಇಸ್ಲಾಂ ಧರ್ಮದವರು ಶರೀಫಗ ಅಲ್ಲಾ ಅಂತ ಕರೀತಿದ್ರು. ಹಿಂದೂಗಳು ಶರೀಫ ಶಿವಯೋಗಿ ಅಂತ ಕರೀತಿದ್ರು. ಆದರೂ ಸಹಿತ ಅವನ ಮನೆಯಾಗ ಬಡತನ ತಪ್ಪಿದ್ದಿಲ್ಲ. ಹೆಂಡತಿ ಫಾತಿಮಾ ನಾಯಕ ಹೆದ್ರದು ಮರ. ಯಾಕಂತಂದ್ರ ಇವು ಯಾವುದೋ ಒಂದು ಮೂಡ್ನ್ಯಾಗ ಹೋಗ್ತಿರ್ತದ. ಇದು ಯಾಕಂದ್ರೆ ಎಲ್ಲರಿಗೂ ಸುಮ್ಮ ಕೊಡಿಸ್ಬೋದು. ಈ ಹುಡುಗರು ಎಷ್ಟು ವಿಚಿತ್ರ, ಭಾಳ ವಿಚಿತ್ರ. 2 ವರ್ಷದ ಹುಡುಗ ರೋಡ್ ಸೈಡ್ ಹೊರಗಡೆ ಕೂತಿದ್ದ. ನೋಡಕ್ ಸಣ್ಣ ಇದ್ರೆ ಹೆಂಗಿರ್ತವ ಅಂತ ಹೇಳ್ತೀನಿ ನಿಮಗೆ. ಅವ್ರಿಗೆ ಎಲ್ಲಿ ಕೂತೀವಿ, ಹೆಂಗೆ ಕೂತೀವಿ, ಏನು ನಡೆದ, ಏನು ಮಾಡಕ ಏನೂ ಗೊತ್ತಿರಂಗಿಲ್ಲ. 2 ವರ್ಷದ ಹುಡುಗ ರೋಡ್ ಸೈಡ್ ಹೊರಗಡೆ ಕುಂತಿದ್ದ. ಕುಂತ ಜಾಗದೊಳಗೆ ಒಂದು ತಪ್ಪು ಕೆಲಸ ಮಾಡಕತ್ತಿದ್ದ. ಹೊರಗಡೆ ಕುಂತ ಜಾಗದೊಳಗೆ ಪುಟಾಣಿ ತಿನ್ಕೋತ ಕೂತಾನ ಮಗ. ಅವ ಕೂತಿದ್ದು ಹೊರಗಡೆ, ಅಲ್ಲಿ ಪುಟಾಣಿ ತಿನ್ಕೋತ ಕೂತಿರುವಂಥ ಸಂದರ್ಭದೊಳಗೆ ಅದೇ ದಾರಿ ಹಿಡಿದು ಒಬ್ಬ ಯಜಮಾನ ಹೊಂಟಿದ್ದ. ಆ ಯಜಮಾನ 2 ವರ್ಷದ ಹುಡುಗ ಹೊರಗಡೆ ಕೂತಿದ್ದು ನೋಡ್ದ. ರೋಡ್ ಸೈಡ್ ಕುತ್ತಾನ ಖರೆ ಅದ, ಸಣ್ಣ ಹುಡುಗದ, ಸ್ವಲ್ಪ ಸಂಸ್ಕಾರ ಕಲಿಸ್ಬೇಕಂತ ತಿಳ್ಕೊಂಡು ಅವ 75 ವರ್ಷದ ಯಜಮಾನ 2 ವರ್ಷದ ಹುಡುಗಂತಾನ, ಏ ತಮ್ಮ ಏನು ಮಾಡಕತ್ತಿ ಅಂತ ಕೇಳ್ದ. ಅವ ಅಂದ, ಏ ಮುತ್ಯ ನಿನ್ನ ಕಣ್ಣು ಕಾಣಂಗಿಲ್ಲ ಏನಂದ ಮಗ. ಅವ ಅಲ್ಲೋ ನೀ ಮಾಡ ನನ್ನ ಕಣ್ಣ ಕಾಣಕತ್ತದ, ಮಾಡಬಾರ್ದು ಮಾಡಕತ್ತಿ. ಏನ್ ಮಾಡಕತ್ತೀನಿ? ರೋಡ್ ಸೈಡ್ ಹೊರಗಡೆ ಕೂತೀನಿ, ಪುಟಾಣಿ ತಿನ್ನಕತ್ತೀನಿ, ಹಂಗೆಲ್ಲ ತಿನ್ನಬಾರ್ದಪ್ಪ ಅಂತ ತಿಳ್ಕೊಂಡು 75 ವರ್ಷದ ಯಜಮಾನ ಬುದ್ಧಿ ಮಾತು ಹೇಳಬೇಕಾದ್ರ 2 ವರ್ಷದ ಹುಡುಗ 75 ವರ್ಷ ಹುಡುಗ ಮುತ್ಯಾಗ ಪ್ರಶ್ನೆ ಮಾಡ್ತಾನ, ಏ ಮುತ್ಯ ಎಂದರೆ ನೀ ಹಿಟ್ಟಿನ ಗಿರಣಿಗೆ ಹೋಗಿದ್ದೀನ ಅಂದ ಮಗ. ಅವ ಎಂದರೆ ನೀ ಹಿಟ್ಟಿನ ಗಿರಣಿಗೆ ಹೋಗಿದ್ದೀನ? ಅಲ್ಲೋ 50 ವರ್ಷ ಆಯ್ತು, ಜೋಳ ಆಗಲಿ ಗೋಧಿ ಆಗ್ಲಿ ನಾನೇ ಬೀಸ್ಕೊಂಡು ಬರ್ತೀನಿ. ಅವಾಗ 2 ವರ್ಷದ ಹುಡುಗಂದಂತ, ಏ ಮುತ್ಯ ಆ ಹಿಟ್ಟಿನ ಗಿರಣಿ ಏನ್ ಮಾಡ್ತದಂದ್ರ ಮ್ಯಾಗ ಜ್ವಾಳ ಹಾಕೋತದ, ಕೆಳಗೆ ಹಿಟ್ಟು ಕೊಡ್ತದ. ಇದು ಗಿರಣಿ ನಮ್ದು ಹಂಗೆ ಅಂದ ಮಗ. ಅವ ಕಾರಣ ಏನು ಅಂದ್ರ ಇವು ಯಾವಾಗ ಏನು ಮಾಡ್ತಾವ ಹೇಳಕ್ಕೂ ಬರಂಗಿಲ್ಲ, ಕೇಳಬೇಕು. ಶರೀಫ ಕಿತ್ತು ತಿನ್ನುವಂತ ಬಡತನದೊಳಗ ಇದ್ದರೂ ಸಹಿತ ಶರೀಫನ ಮಡದಿ ಫಾತಿಮಾ ಶರೀಫಗಂತಾಳ, ಸ್ವಾಮಿ ಮನ್ಯಾಗ 3 ತಿಂಗಳದ ಎಳೆಗೂಸದ, 15 ದಿವಸ ಆಯ್ತು ಮನಿ ಒಳಗ ಏನೇನು ಇಲ್ಲ. 15 ದಿವಸ ಆಯ್ತು ಉಪವಾಸ ಬಿದ್ದೇವಿ. ನಿನ್ನ ಸತಿಯಾಗಿರುವಂತವರ ನಾನು ಹಾಗೋ ಹೀಗೋ ಹೇಗೋ ಬದುಕಬಹುದು. ಮನೆಯಾಗ 3 ತಿಂಗಳ ಎಳೆಗೂಸದ ಸ್ವಾಮಿ. ಎದಿ ಹಾಲು ಕೊಡಿಸ್ಬೇಕಂದ್ರೆ ಎದಿ ಒಳಗ ಹಾಲಿಲ್ಲ. ಹೋಗು ಸ್ವಾಮಿ, ಯಾರ್ದಾದ್ರೂ ಮನೆಗೆ ಹೋಗಿ ಏನಾದ್ರೂ ಒಂದಿಷ್ಟು ಬೇಡಿ ತಗೊಂಡವ ಅಂದ್ರ ಶರೀಫರ ಮನೆಯಾಗ ಬಡತನದ 15 ದಿವಸ ಉಪವಾಸ ಬಿದ್ದಾರ. 3 ತಿಂಗಳ ಎಳೆಗೂಸಿಗೆ ಎದಿ ಹಾಲು ಕುಡಿಸ್ಬೇಕಂದ್ರ ತಾಯಿ ಎದಿಯಾಗ ಹಾಲು ಬರಲಾಗ್ಯಾವ. ಇಷ್ಟೆಲ್ಲ ಗುರ್ತಿದ್ರು ಸಹಿತ ಶರೀಫ ತನ್ನ ಹೆಂಡರ ಮಕ್ಕಳಿಗಾಗಿ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಭಿಕ್ಷಾ ಬೇಡಲಿಲ್ಲ. ಅದೇ ಊರಾಗ ಯಾರಾದ್ರೂ ಹಸುದು ಬಂದಾರ, ಯಾರಾದ್ರೂ ಹಸಿವಿಯಿಂದ ಬಳಲಕತ್ತಾರಂದ್ರ ಮತ್ತೊಬ್ಬರಿಗಾಗಿ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ಉಣಿಸುದಾವ ಅವ ಸಂತ ಶಿಶುನಾಳ ಶರೀಫ ಶಿವಯೋಗಿ. ಈ ಬಡತನವನ್ನು ನೋಡಿದ ಕೈಲಾಸದೊಳಗಿರುವಂತ ಲಕ್ಷ್ಮಿ, ವೈಕುಂಠದೊಳಗಿರುವಂತ ಲಕ್ಷ್ಮಿ ಶರೀಫನ ಮನಿ ಬಾಗಿಲಿಗೆ ಬರ್ತಾಳ. ವೈಕುಂಠವಾಸಿಯಾಗಿರುವಂತ ಲಕ್ಷ್ಮಿ ಶರೀಫನ ಮನಿ ಬಾಗಿಲಿಗೆ ಬಂದಳು. ಶರೀಫ, ನಿನ್ನ ಬಳಿ ನಿಸ್ವಾರ್ಥ ಅದ, ನಿನ್ನಲ್ಲಿ ತ್ಯಾಗ ಮನೋಭಾವ ಅದ. ನಾ ವೈಕುಂಠದೊಳಗಿರುವಂತ ಲಕ್ಷ್ಮಿ ನಿನ್ನ ಮನೆಗೆ ಬಂದಿನಂದಾಗ ಶರೀಫ್ ಅಂದ, ಎದಕ್ಕೆ ಬಂದಿ ಅಂತ ಕೇಳದ. ಇಲ್ಲ, ನಿಂದು ಬಡತನದ, ಬಡತನ ದೂರ ಮಾಡ್ಬೇಕಂತ ಬಂದೀನಿ. ಏನು ಮಾಡ್ಬೇಕಂತ ಮಾಡಿದಿ? ಶರೀಫ್ ಕೇಳದ. ಲಕ್ಷ್ಮಿ ಅಂತಾಳ, ನಿನಗ ವರ ಕೊಡ್ಬೇಕಂತ ಮಾಡೀನಿ. ಇವತ್ತು ಎಷ್ಟೋ ಜನ ಶ್ರಾವಣದೊಳಗ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಇನ್ನ ಬರಲ್ಲ ಲಕ್ಷ್ಮಿ. ಅಲ್ಲ, ಮಾಡೋದು ತಪ್ಪಂತ ಅನ್ನಂಗಿಲ್ಲ. ಮಹಾತ್ಮರ ಬದುಕಿಗೂ ನಮ್ಮ ಬದುಕು ಎಷ್ಟು ವ್ಯತ್ಯಾಸ ತಿಳ್ಕೊಳ್ಬೇಕಲ್ಲ. ಶರೀಫ ಕರೆದಿಲ್ಲ, ಕರೆಯದಿದ್ದರೂ ಸಹಿತ ಶರೀಫನ ಮನಿ ಬಾಗಿಲಿಗೆ ಬಂದವಳು ವೈಕುಂಠವಾಸಿ ಲಕ್ಷ್ಮಿ. ಏ ಶರೀಫ, ನಿಂದು ಬಹಳ ಬಡತನದವು, ನಿನಗೆ ವರ ಕೊಡಬೇಕಂತ ಮಾಡೀನಿ. ಯಾವ ವರ ಬೇಕು ಕೇಳು. ಅವಾಗ ಇವ ನಾಳಿಗೆ ಬಾ ಅಂದ ಶರೀಫ. ಮತ್ತೆ ಬಂದಳು ಮರು ದಿವಸ, ಶರೀಫ ವರ ಕೇಳ ಕೊಡ್ತೀನಿ, ನಾಳಿಗೆ ಬಾ ಅಂದ. ದಿನ ನಾಳಿಗೆ ಬಾ ಅನ್ನಬೇಕು.
ಬೇಕಾದ್ರೆ ಒಂದು ದಿವಸ ಬೇಸತ್ತ ವೈಕುಂಠವಾಸಿ ಲಕ್ಷ್ಮಿ ಅಂತಲೇ ಶರೀಫ ಎಂದಾದ್ರೂ ವರ ಕೊಡಬೇಕಾಗ್ಯದ, ಕೇಳಿ ಕೊಡ್ತೀನಿ. ಶರೀಫ ಲಕ್ಷ್ಮಿ ಮುಂದೆ ಕೈ ಮುಕ್ಕೊಂಡು ಕೇಳ್ತಾನಮ್ಮ, ವರ ಕೊಡ್ತೀನಿ ವರ ಕೊಡ್ತೀನಿ ವರ ಕೊಡ್ತೀನಿ ಅಲ್ಲಕತ್ತೀಯಲ್ಲ, ನಾ ಕೇಳಿದ್ ಕೊಡ್ತೀನಿ, ಬೇಕಾದ ಕೇಳ ಕೊಡ್ತೀನಿ. ಶರೀಫ ಕೈ ಮುಗಿದು ವೈಕುಂಠ ವಾಸಿಯಾಗಿರುವಂತ ಲಕ್ಷ್ಮಿಗಂದಂತ ಯವ್ವ, ದಿನಾಲು ನನ್ನ ಮನೆ ಬಾಗಿಲ ಮುಂದೆ ಬಂದು ವರ ಕೊಡ್ತೀನಿ ವರ ಕೊಡ್ತೀನಿ ವರ ಕೊಡ್ತೀನಿ ಅಲ್ಲಕತ್ತೀಯಲ್ಲ ಲಕ್ಷ್ಮಿ, ನಾಳೆಲಿಂತ ನೀ ನನ್ನ ಮನೆಗೆ ಬರ್ಲಾರ್ದಂಗ ಇದ್ರ ಅದೇ ನೀ ನಾನು ಕೊಡುವಂತ ವರ ಅಂದ ಸಂತ ಶಿಶುನಾಳ ಶರೀಫ ಶಿವಯೋಗಿ. ಲಕ್ಷ್ಮಿನೇ ವರ ಕೊಡ್ತೀನಂದ್ರ ಬ್ಯಾಡ ಅಂದಳು, ಲಕ್ಷ್ಮಿನೇ ವರ ಕೊಡ್ತೀನಂದ್ರ ಬ್ಯಾಡ ಅಂದ. ಕೃಷ್ಣ ವರ ಕೊಡ್ತೀನಂದ್ರ ಬ್ಯಾಡ ಅಂದಳು ಕುಂತಿ. ಕಾರಣ ಅಂತಂದ್ರ ಈ ಭೂಮಿ ಮ್ಯಾಗ ಬಹಳ ಜನ ಸುಖದ ಜೊತೆಗೆ ಒಂದಿಷ್ಟು ಕಷ್ಟನೂ ಕೊಡು, ನಿನ್ನ ಧ್ಯಾನ ಮಾಡಕ್ ಅನುಕೂಲ ಆಗ್ತದ ಅನ್ನುವಂತ ಭಾವದೊಳಗ ಗುಡ್ಡಾಪುರದ ಪುಣ್ಯ ಪುರುಷರಾಗಿರುವಂತ ಭಕ್ತರ ಬದುಕಿಗೆ ಕಾಮಧೇನು ಕಲ್ಪವೃಕ್ಷವಾಗಿರುವಂತ ತಾನು ಏನೇ ಕಷ್ಟ ಅನುಭವಿಸಿದ್ರು ಸಹಿತ, ತಾನು ಏನೇನೋ ಅನುಭವಿಸಿದ್ರು ಸಹಿತ ನನ್ನ ನೋವ ನನ್ನಲ್ಲಿರಲಿ, ಆದ್ರೆ ನನ್ನ ನಂಬಿ ಬರುವಂತ ಭಕ್ತರು ಸದಾವ ಕಾಲ ಖುಷಿ ಇರ್ಲಂದವಳು ಅದು ದಾನಮ್ಮ ತಾಯಿ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರದು.